ಬೆಳ್ತಂಗಡಿ ಠಾಣೆಯಲ್ಲಿ ದೂರುಗಳ ಬೆನ್ನು ಬಿದ್ದಿದೆ ತನಿಖಾ ತಂಡ. ಸತತ 4 ಗಂಟೆಗಳಿಂದ ಜಿತೇಂದ್ರ ಜೊತೆ ಮೊಹಂತಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಟಿವಿ9 ನಲ್ಲಿ ಮೊಹಂತಿ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ಈಗಾಗಲೇ ಮೇಲಿಂದ ಮೇಲೆ ದೂರುಗಳು ಕೇಳಿ ಬಂದಿದ್ವು. ಅದರ ತನಿಖೆ ನಡೀತಾ ಇದೆ. ಸತತ 4 ಗಂಟೆಗಳಿಂದ ಜಿತೇಂದ್ರ ಜೊತೆ ಮೊಹಂತಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಈ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಲಭ್ಯವಾಗ್ತಾ ಇದೆ. ಇಲ್ಲಿವರೆಗೂ ಆಗಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಒಬ್ಬರಾದ್ಮೇಲೆ ಒಬ್ರು ಬಂದು ದೂರು ಕೊಟ್ಟಿರೋದು, ಅವರ ತನಿಖೆ ಮಾಡಬೇಕಾದ್ರೆ, ಅವರ ವಿಚಾರಣೆ ಮಾಡಬೇಕಾದ್ರೆ ಮತ್ತೊಂದಷ್ಟು ಹೆಸರುಗಳು ಬಂದು ಅದರ ಬೆನ್ನು ಬಿದ್ದಿರೋದು ತನಿಖಾ ತಂಡ. ಇದೀಗ ಗಿರೀಶ್ ಮಟ್ಟಣ್ಣನವರ ದೂರಿನ ಬಗ್ಗೆ ಎಸ್ಐಟಿ ಪರಿಶೀಲನೆ ಮಾಡ್ತಾ ಇದೆ. ಶವ ದಫನ್ ದಾಖಲೆಗಳ ಬಗ್ಗೆನೂ ಕೂಡ ಮೊಹಂತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಶವಗಳ ದಫನ್ ಇದೆಯಲ್ಲ, ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅದರ ದಾಖಲೆಗಳ ಪರಿಶೀಲನೆ. ಹೆಣಗಳನ್ನ ಹೂಳೋದಕ್ಕೆ ಫೋರ್ಜರಿ ದಾಖಲೆಯನ್ನ ಸೃಷ್ಟಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಫೋರ್ಜರಿ ದಾಖಲೆ ಸೃಷ್ಟಿ ಆರೋಪವನ್ನ ಇದೀಗ ಮಟ್ಟಣ್ಣವರು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಪಂಚಾಯಿತಿಯಿಂದ ಒಂದಿಷ್ಟು ದಾಖಲೆಗಳನ್ನ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಮೂಲ ದಾಖಲೆಗಳನ್ನ ತರಿಸಿಕೊಂಡು ತನಿಖಾ ತಂಡ ಪರಿಶೀಲನೆ ನಡೆಸ್ತಾ ಇದೆ. ಶವ ಹೂತಿದ್ದಂತ ವಿವರ, ಯುಡಿಆರ್, ರಶೀದಿಗಳ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಅದು 1-2 ವರ್ಷಗಳ ಕಥೆಯಲ್ಲ. 1987ರಿಂದ 2025ರವರೆಗಿನ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ದಾಖಲೆಗಳ ಪರಿಶೀಲನೆಯನ್ನ ಪ್ರಣಬ್ ಮೊಹಂತಿ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳು 87ರಿಂದ 2025ರವರೆಗಿನ ಈ ವರ್ಷದವರೆಗಿನ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಎಲ್ಲಿ ಯಾವಾಗ ಯಾರ ಶವವನ್ನ ಹೂತಿದ್ದು ಅನ್ನೋದರ ವಿವರದಿಂದ ಹಿಡಿದು ಯುಡಿಆರ್ಗಳ ಅದೆಷ್ಟೋ ದಾಖಲಾಗಿದೆ. ಅದ್ರ ಬಗ್ಗೆನೂ ಕೂಡ ರಶೀದಿಗಳೇನು ಪಡೆದಿರ್ತಾರಲ್ಲ ಅದರ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಮೂಲ ದಾಖಲೆಗಳನ್ನೇ ತರಿಸಿಕೊಂಡು ತನಿಖಾ ತಂಡ ತನಿಖೆಯನ್ನ ನಡೆಸ್ತಾ ಇದೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಒಂದಿಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ 1987 ಅಂತ ಹೇಳಿದ್ರೆ ಅವಾಗೆಲ್ಲ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಬೆಳ್ತಂಗಡಿ ಸ್ಟೇಷನ್ ಇತ್ತು. ಸೊ ಎಲ್ಲೆಲ್ಲಿ ಯಾವ್ಯಾವ ದಾಖಲೆಗಳು ಸಿಗ್ತಾ ಇದೆಯೋ ಅದರ ಮೂಲ ದಾಖಲೆಗಳನ್ನ ತರಿಸಿಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅಶೋಕ್, ಸುಮಾರು 1 ತಿಂಗಳಿಂದ ಗಮನಿಸ್ತಾ ಹೋದ್ರೆ ಎಲ್ಲಿಂದ ಎಲ್ಲಿಗೋ ಹೋಯ್ತು ಅಂತ ಅನ್ನಿಸ್ತಾ ಇದೆ ತನಿಖೆ. ಈಗ ಈ ಕ್ಷಣಕ್ಕೆ ಇವತ್ತಿನ ದಿನ ಏನೇನು ಡೀಟೇಲ್ಗಳು ಸಿಗ್ತಾ ಇದೆ? ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ 87ರಿಂದ 2025ರವರೆಗಿನ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಲಾಗ್ತಾ ಇದೆ ಅಂತ. ಮೂಲಗಳೇನು, ಎಲ್ಲೆಲ್ಲಿಂದ ದಾಖಲೆಗಳನ್ನ ತರಿಸ್ಕೊಂಡಿದ್ದಾರೆ, ಏನ್ ಗೊತ್ತಾಗ್ತಾ ಇದೆ ಅಶೋಕ್? ಹೌದು ಚೈತ್ರ, ಪ್ರಮುಖವಾಗಿ ಧರ್ಮಸ್ಥಳ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ಅಧಿಕಾರಿಗಳ ಸಭೆ ನಡೀತಿದೆ. ಕಳೆದ 4 ಗಂಟೆಯಿಂದ ಬೆಳ್ತಂಗಡಿಯ ಎಸ್ಐಟಿ ಪೊಲೀಸ್ ಠಾಣೆಯಲ್ಲಿ ಈ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಎಸ್ಐಟಿಯ ತನಿಖಾಧಿಕಾರಿ ಜಿತೇಂದ್ರ ದಯಮ್ ಅವರಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡೀತಿದ್ದಾರೆ. ಈವರೆಗೆ ಆಗಿರ್ತಕ್ಕಂಥ ತನಿಖೆ ಪ್ರಗತಿಯ ವಿವರಗಳನ್ನು ಕೇಳುವುದರ ಜೊತೆಗೆ ಈವರೆಗೆ ಎಸ್ಐಟಿಗೆ ಬಂದಿರತಕ್ಕಂಥ ದೂರು ಅರ್ಜಿಯ ಅದರ ಸ್ಥಿತಿಗತಿಗಳು ಏನಿದೆ ಎನ್ನುವುದರ ಕುರಿತಾಗಿ ಕೂಡ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಮತ್ತು ಆ ದೂರು ಅರ್ಜಿಗೆ ಸಂಬಂಧಪಟ್ಟಂತ ಅದರ ಜೊತೆ ಬಂದಿರತಕ್ಕಂಥ ದಾಖಲೆಗಳು ಏನೇನಿದೆ ಇವುಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಎಸ್ಐಟಿ ಮುಖ್ಯಸ್ಥರ ಪ್ರಣಬ್ ಮೊಹಂತಿ ಅವರು ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಣಗಳನ್ನು ಹೂತಾಕಿರ್ತಕ್ಕಂಥ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಪ್ರಣಬ್ ಮೊಹಂತಿ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಗಿರೀಶ್ ಮಟ್ಟಣ್ಣ ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ರು. 1987ರಿಂದ ಈವರೆಗೂ ಕೂಡ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಹೆಣಗಳನ್ನು ಹೂತಾಕಲಾಗಿದೆ ಎನ್ನುವಂಥ ಆರೋಪವನ್ನು ಮಾಡಿದ್ರು. ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಸಿದ್ರು. ಆ ದಾಖಲೆಗಳನ್ನು RTL ಮೂಲಕ ಪಡೆದು ಅದನ್ನು ಎಸ್ಐಟಿಗೆ ಹಸ್ತಾಂತರ ಮಾಡಿದ್ರು. ಸೊ ಈ ಬಗ್ಗೆ ಪ್ರಣಬ್ ಮೊಹಂತಿ ಅವರು ಕಳೆದ ಬಾರಿ ಬಂದಾಗ ಎಸ್ಐಟಿ ಅಧಿಕಾರಿಗಳು ಹೇಳಿದ್ರು, ಪಂಚಾಯತ್ನಿಂದ ಮೂಲ ದಾಖಲೆಗಳನ್ನು ತಾವು ಪಡ್ಕೊಳ್ಳಿ ಮತ್ತು ಆ ಬಗ್ಗೆ ವೆರಿಫಿಕೇಶನ್ ಮಾಡಿ ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟು ಹೋಗಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖೆಯ ಪ್ರಗತಿ ಏನಾಗಿದೆ ಎಂಬುದರ ಕುರಿತಾಗಿಯೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಪಂಚಾಯತ್ನಿಂದ ಪಡ್ಕೊಂಡಿರ್ತಕ್ಕಂಥ ಮೂಲ ದಾಖಲೆಗಳು ಏನೇನು, ಗಿರೀಶ್ ಮಟ್ಟಣ್ಣ ಅವರು ಕೊಟ್ಟಿರ್ತಕ್ಕಂಥ ಮೂಲ ದಾಖಲೆಗಳು ಏನೇನು ಅಂತೇಳಿ. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣ ಅವರು ಮಾಡತಕ್ಕಂಥ ಆರೋಪ ಏನು ಅಂತಂದ್ರೆ, ಅನಧಿಕೃತವಾಗಿ ಅಲ್ಲಿ ಶವಗಳನ್ನು ಹೂತಾಕಲಾಗಿದೆ, ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಇತ್ತು. ಸೊ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು 1987ರಿಂದ 2025ರವರೆಗೆ ಯಾರ್ಯಾರು ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ದಾರೆ, ಪ್ರಮುಖವಾಗಿ PDOಗಳಿರ್ಬೋದು, ಪಂಚಾಯತ್ ಅಧ್ಯಕ್ಷರಿರ್ಬೋದು, ಸೊ ಎಲ್ಲರನ್ನು ಕೂಡ ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಇದರ ಜೊತೆಗೆ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದೊಂದು ಹೆಣಗಳನ್ನು ಹೂತಾಕೋದಾದ್ರೂ ಕೂಡ ಯಾವುದೇ ಅಪರಿಚಿತ ಶವಗಳು ಸಿಕ್ಕಿದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಪಂಚಾಯತ್ಗೆ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಸೊ ಆ
ಪತ್ರವನ್ನು ರಿಸೀವ್ ಮಾಡಿಕೊಂಡಂತ ಪಂಚಾಯತ್ ಅಧಿಕಾರಿಗಳು ಅದಕ್ಕೆ ಒಂದಿಷ್ಟು ಹಣವನ್ನು ಕೂಡ ಪಾವತಿ, ಅಂದ್ರೆ ಪೊಲೀಸ್ ಇಲಾಖೆ ಹಣವನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ. ಸೊ UDR ಪ್ರತಿ ಇರುತ್ತೆ ಮತ್ತು ಹಣ ಪಾವತಿ ಮಾಡಿರ್ತಕ್ಕಂಥ ರಶೀದಿ ಇರುತ್ತೆ, ಪೊಲೀಸ್ ಅಧಿಕಾರಿಗಳು ಬರೆದಂತ ಪತ್ರ ಇರುತ್ತೆ. ಸೊ ಪತ್ರಕ್ಕೆ ಸಹಿ ಹಾಕಿದಂಥವ್ರು ಯಾರು, ಪಂಚಾಯತ್ನಲ್ಲಿ ಆ ಒಂದು ಹಣವನ್ನು ಕಟ್ಟುವಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಯಾರು ಸಹಿ ಹಾಕಿರೋದು, ಹೆಣ ಹೂತು ಹಾಕಿರ್ತಕ್ಕಂಥ ಕಾರ್ಮಿಕರು ಯಾರು, ಸೊ ಎಲ್ಲ ವಿವರಗಳು ಕೂಡ ಇರುತ್ತೆ. ಸೊ ಅದೆಲ್ಲದರ ವಿವರಗಳನ್ನು, ದಾಖಲೆಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಸಂಗ್ರಹಿಸಿದ್ರು. ಸೊ ಆ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಪ್ರಣವ್ ಮೊಹಂತಿ ಮಾಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡ್ತಿದ್ದಾರೆ. ಈ ದಾಖಲೆಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿರೋದು ಕಂಡು ಬಂದಿದ್ಯಾ, ಫೋರ್ಜರಿ ಆಗಿರೋದು ಬೆಳಕಿಗೆ ಬಂದಿದ್ಯಾ, ಸೊ ಈ ಎಲ್ಲ ವಿವರಗಳನ್ನು ಕೂಡ ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಅವರಿಂದ ಪಡಿತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ಲಾಡ್ಜಸ್ ಇದೆ, ಸೊ ಅಲ್ಲಿಯೂ ಕೂಡ ಅಸಹಜ ಸಾವುಗಳಾಗಿರೋ ಬಗ್ಗೆ ದೂರನ್ನು ಕೊಟ್ಟಿದ್ರು. ಸೊ ಅದನ್ನು ಕೂಡ ಅಸಹಜ ಸಾವುಗಳನ್ನು ಮತ್ತೆ ಅದು ಕೊಲೆ ಅಂತೇಳಿ FIR ಮಾಡಿ ಆ ಬಗ್ಗೆ ಮರು ತನಿಖೆ ಮಾಡಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ದೂರರ್ಜಿಯನ್ನು ಸಲ್ಲಿಸಿದ್ರು. ಸೊ ಈ ದೂರರ್ಜಿಯ ಬಗ್ಗೆಯೂ ಕೂಡ SIT ತನಿಖಾಧಿಕಾರಿ SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಸೊ ಒಟ್ಟು ಈವರೆಗೆ ಆಗಿರ್ತಕ್ಕಂಥ ತನಿಖೆ ಮತ್ತು ಇದರ ಜೊತೆಗೆ ಬಂದಿರತಕ್ಕಂಥ ದೂರರ್ಜಿ ಎರಡರ ಬಗ್ಗೆಯೂ ಕೂಡ SIT ಮುಖ್ಯಸ್ಥರು ಈ ಬಗ್ಗೆ ವಿವರಣೆಯನ್ನು ಪಡಿತಿದ್ದಾರೆ ಮತ್ತು ನಾಳೆಯಿಂದ ಯಾವ ರೀತಿಯಾಗಿ ಕಾರ್ಯಾಚರಣೆ ಇರಬೇಕು ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಡೈರೆಕ್ಷನ್ ಕೊಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಸೌಜನ್ಯ ಮಾವ ವಿಠಲ್ ಗೌಡ ಅವರು ಈಗಾಗಲೇ ಆರೋಪ ಮಾಡಿರುವಂತೆ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಇನ್ನಷ್ಟು ಮನುಷ್ಯರ ಕಳೆಬರಗಳು ಇದೆ ಎನ್ನುವಂಥದ್ದನ್ನು ಕೂಡ ಅವರು ಹೇಳಿಕೆಯಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ಅವರ ಹೇಳಿಕೆಯು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗೆ ಬಂದಿದೆ. ಅವರ ಹೇಳಿಕೆಯು ಕೂಡ ಗಂಭೀರ ಆಗಿದೆ. ಒಂದು ವೇಳೆ ಅವರು ಸುಳ್ಳು ಹೇಳ್ತಿದ್ರೆ ಈಗಾಗಲೇ SIT ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ತಗೋತಿದ್ರು. ಆದ್ರೆ ಈವರೆಗೆ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಹೀಗಾಗಿ ಅವರ ಹೇಳಿಕೆಯಲ್ಲಿ ಸತ್ಯ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹೀಗಾಗಿ ನಾಳೆ ಒಂದು ವೇಳೆ ಅವರು ಹೇಳಿರುವಂತೆ ಅಲ್ಲಿ ಕಳೆಬರಗಳು ಇದ್ರೆ ಅದನ್ನು ಸಂಗ್ರಹ ಮಾಡುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ಫಾರೆಸ್ಟ್ ಅಧಿಕಾರಿಗಳು ಬೇಕಾಗುತ್ತೆ ಮತ್ತು FSL ನ ತಜ್ಞರು ಬೇಕಾಗುತ್ತೆ ಮತ್ತು ಒಂದು ವೇಳೆ ಮಣ್ಣಿನ ಒಳಗೆ ಅದು ಹೂತಾಕಿರೋದು ಹೌದಾಗಿದ್ರೆ ಉತ್ಖನನ ಮಾಡೋದಕ್ಕೆ AC ಅವರು ಕೂಡ ಬೇಕಾಗುತ್ತೆ. ಸೊ ಎಲ್ಲ ಅಧಿಕಾರಿಗಳನ್ನು ಕೂಡ ಒಟ್ಟು ಸೇರಿಸಿಕೊಂಡು ಯಾವ ರೀತಿಯಾಗಿ ಮುಂದಿನ ಕಾರ್ಯಾಚರಣೆ ನಡೆಸಬೇಕು, ಅಥವಾ ಇಲ್ಲಿ ಅಂತಿಮ ಹಂತಕ್ಕೆ ಬಂದಿದ್ರೆ ಇಲ್ಲಿಗೆ ಇದನ್ನ ಮುಗಿಸೋದಾ, ಈಗಾಗಲೇ ಬಂದು ವಿಚಾರಣೆಗೆ ಬಂದು ಹಾಜರಾಗಿರ್ತಕ್ಕಂಥ ಹೇಳಿಕೆಗಳು ಏನೇನು, ಸೊ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಹೀಗಾಗಿ ಮುಂದಿನ SIT ಯ ನಡೆ ಏನು ಎಂಬುದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಚೈತ್ರ. ರೈಟ್, ಅಶೋಕ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ.